ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ಎಲ್ಲರೂ ಹೆಂಗದರಿ? ಆರಾಮದರಿ? ನಾನು ಕೂಡ ಆರಾಮದ ನೋಡ್ರಿ. ನಾನು ಈಗ ಲಾಗ್ ಶುರು ಮಾಡತ್ತೇನೆ ರೀ. ಇಲ್ಲಿ ನಾವು ಜಮ್ಕಂಡಿಗೆ ಹೊಂಟೀವಿ ರೀ. ನಮ್ಮ ಚಾರುಗೆ ಡ್ರೆಸ್ ತರಾಕ್ರಿ, ಆಕೆ ಬರ್ತಡೇಕ್ಕೆ ಫ್ರಾಕ್ ಅದು ತರ್ಬೇಕು ಅಂದ್ಕೊಂಡು ಹೊಂಟೀವಿ ನೋಡ್ರಿ. ಇಲ್ಲಿ ನಮ್ಮ ಮನೆಯವರ ಒಂದು ಸ್ವಲ್ಪ ನಿಂದ್ರಿ ವಿಡಿಯೋ ಮಾಡ್ತಾನೆ ನಾನು. ನಡಿ ಬಾಬಾ ಅಂದು ಹಂಗೆ ಕರ್ಕೊಂಡು ಹೋಗ್ಬಿಟ್ರಿ. ಆಮೇಲೆ ಇಲ್ಲಿ ಜಮ್ಕಂಡಿಗೆ ಹೋದ್ವಿ ನೋಡ್ರಿ. ಜಮ್ಕಂಡಿ ಊರೊರಗೈತೆ ನೋಡ್ರಿ ಅದು ಮಾಲ. ರೈತರಿಗೆ ಯಾಕೋ ಡ್ರೆಸ್ ಅಷ್ಟೊಂದು ಸರಿ ಅನಿಸ್ಲಿಲ್ಲ ರೀ. ಎಷ್ಟೋ ಒಂದು 5-6 ಪೀಸ್ ಅಷ್ಟೇ ಇದ್ದು ರೀ. ರಗಡ್ಡು ಫ್ಯಾನ್ಸಿ ಇದ್ದು ಬಿಡ್ರಿ, ಬೇಸಿಗೆಗೆ ಹಾಕೊಳ್ಳೋಂಥವು. ಆದರೆ ಏನು ಆಕೆ ಬರ್ತಡೇಗೆ ಫ್ರಾಕ್ ಬೇಕಾಗಿತ್ತು ರೀ. ಅದು ನಾವು ಅಂದ್ಕೊಂಡಂಗೆ ಸಿಗಲಿಲ್ಲ ರೀ ಅಲ್ಲಿ. ಈಗ ಮಸ್ತ್ ದೂರ ಡ್ರೆಸ್ ಅದು ಕುರ್ತಾಸ ಫ್ರಾಕ ಅದು ಬರ್ರಿ ಇದ್ದು ರೀ. ಅಂದ್ರೇನ ನಮ್ಮ ಚಾರೂರ್ನ ಅಳತಿ ಮಾತ್ರ ಅಷ್ಟೊಂದು ಚಲೋ ಇದ್ದಿದ್ದಿಲ್ಲ ರೀ. ಒಂದು ಸ್ವಲ್ಪ ದೊಡ್ಡ ಇದ್ದಿದ್ದು ಚಲೋ ಚಂದ ಇದ್ದು ರೀ ಅದೆಲ್ಲ. ಮತ್ತು ಅದ್ರೊಳಗೆ ಅಗದಿ ಸಣ್ಣೂ ಚಂದ ಇದ್ದು ರೀ. ಈಗ ನಮ್ಮ ಚಾರಮ್ಮಗನ ಆಕೆ ಮಾಡ್ತೀನ ಅಷ್ಟೊಂದು ಸರಿ ಇದ್ದಿದ್ದಿಲ್ಲ ರೀ ಅಲ್ಲಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸ್ದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ. ಇಲ್ಲಿ ಇಲ್ಲದ ನೋಡ್ರಿ ಫ್ರಾಕ ಚಂದ ಇದ್ದು ಅವೆಲ್ಲ ಕರೆ. ಆದ್ರೆ ಒಂಚೂರು ದೊಡ್ಡದ್ದು ರೀ. ಅಂದ್ರೆ ಸ್ವಲ್ಪ ಮೊಣಕಾಲ್ತನ ಅದು ಅಷ್ಟೇ ಹಾಕಿದ್ರೆ ಚಂದ ಅನಿಸ್ತಾರೆ ಫ್ರಾಕ. ಅತಿ ಉದ್ದಾದ್ರೂ ಚಲೋ ಅನ್ಸಂಗಿಲ್ಲ ರೀ. ಹುಡುಗರು ಇಟ್ಟ ಭಾಳ ಕಣ್ಣಾಕೈತಿ ಬಿಡ್ತಾವೆ. ಇಷ್ಟದ ನೋಡ್ರಿವ ಇವು ಭಾಳ ಸಣ್ಣ ಹೋಕ್ಕವ್ರಿ ಆಕೆಗೆ ಚಾರುಗೆ. ಇದೆಲ್ಲ ಒಂದು ಸ್ವಲ್ಪ ಹೇಳ್ಕೊಳಂಗಿದ್ದವ್ರು ಅಷ್ಟೈತಿ, ಏನಿದ್ದದಿಲ್ಲ. ಆದರೆ ನಾವು ನಮಗೆ ಇಷ್ಟ ಆಗಲಿಲ್ಲ ರೀ. ಹಿಂಗಾಗಿ ಇಲ್ಲೇನು ಅಷ್ಟು ಸರಿ ಇಲ್ಲ, ಬ್ಯಾಡ್ ಬಿಡತ್ತಂದು ಬೇರೆ ಕಡೆ ಹೋದ್ರು ನಾವು. ಮೊದಲು ಇಲ್ಲೇ ಮನ್ಯಾಗನ ಟೈಮ್ 2:30 ಆಗೈತೆ ರೀ ಜಾಗ ಬಿಡ್ಬೇಕಾರೆ. ಹಿಂಗಾಗಿ ಭಾಳ ಲೇಟಾಗಿ ಹೋಗಿದ್ದು. ಟೈಮ್ ಪಾಸ್ ಮಾಡೋದು ಬೇಡ ಅಂದ್ಕೊಂಡು ಕರ್ಕೊಂಬಂದ್ರು ಬೇರೆ ಕಡೆ. ಇಲ್ಲಿ ನೋಡ್ರಿ ಮಾಲ್ ಒಳಗೆ ಇದು ಇಷ್ಟ ಆಯ್ತು ರೀ. ನನಗೆ ಹುಡುಗರು ಕುಂದರ್ಸೋ ಸಿಸ್ಟಮ. ಹುಡುಗರು ಕಾಡಂಗಿಲ್ಲ ಏನಿಲ್ಲ ರೀ. ಮಸ್ತ್ ಚಲೋ ಐತ್ರಿ ಅದು. ಇಲ್ಲಿ ಮ್ಯಾಗ ಅದಾವ್ರಿ ಅರಿಬಿ, ಇಲ್ಲಿ ಕೆಳಗೆ ಡಿಮಾರ್ಟ್ ಐತ್ರಿ ಅದು. ಮ್ಯಾಗ ಹೋದ್ರು ಅಲ್ಲಿ ಒಂದು 4-5 ಫ್ರಾಕ್ ಅದು ಇಷ್ಟ ಇದ್ರು. ಅಲ್ಲಿ ಯಾಕೋ ಅಷ್ಟು ಚಲೋ ಅನಿಸ್ಲಿಲ್ಲ ರೀ. ಅಲ್ಲೂ ಬ್ಯಾಡ್ ಬಿಡು ಅಂದ್ಕೊಂಡು ಮತ್ತು ಬೇರೆ ಕಡೆ ಹೋದ್ವಿ ರೀ. ಜಮ್ಕಂಡಿ ವಿನಯನಲ್ಲಿ ಹೋದ್ವಿ ರೀ. ಅಲ್ಲೂ ಅಷ್ಟು ಚಲೋ ಅನಿಸ್ಲಿಲ್ಲ ರೀ ನಮಗೆ. ಅದನ್ನ ಬಿಟ್ಟು ಆಮ್ಯಾಗ ಮತ್ತು ಬನಟ್ಟಿ ಬಾಣ್ಕಾರ್ ಅರ್ಬಿ ಅಂಗಡಿ ಐತ್ಲಾರ ಅಲ್ಲಿ ಹೋದ್ವಿ ರೀ. ಅಲ್ಲಿ ಅದ್ರ ಒಂದು ಸ್ವಲ್ಪ ಸಿಕ್ತಿರಿ ಹೇಳ್ಕೊಳಂಗೆ. ಅದಾದ್ಮ್ಯಾಗ ಆಕೆಗೆ ಸ್ಟೋರಿನ ಸರ ಅದು ಬೇಕಾಗಿತ್ತು ರೀ ಚಾರುಗೆ ಬರ್ತಡೇದು ಸಾಕಕ್ಕೆ. ಬನ್ನಟ್ಟಿಂದ ಹೊಳ್ಳಿ ಜಮ್ಕಂಡಿ ಬಂದು ತೊಗೊಳಕತ್ತೀವಿ ಇಲ್ಲಿ ಅವನ್ನ ಸರ. ಅದು ಸ್ಟೇಷ್ನರಿ ಅಂಗಡಿ ಬಂದನ್ರಿ ಇಲ್ಲಿ. ಆಕೆಗೆ ಸರ ತೊಗೊಂಡ್ರಿ. ಆಮ್ಯಾಗ ನನಗೊಂದೆರಡು ಬನಾನ ಕ್ಲಿಪ್ ಅದು ಬೇಕಾಗಿದ್ದು ರೀ. ಹಿಂಗಾಗಿ ಅಲ್ಲಿ ಬನಾನ ಕ್ಲಿಪ್ ಅದು ತೊಗೊಂಡು ಹೊಂಟೀವಿ ನೋಡ್ರಿ ನಾವು ಊರ ಕಡೆ. ಆದ್ರೇನು ರೀ ಭಾಳ ಮನ್ಯಾಗನ ಟೈಮ್ ಭಾಳ ಆಗಿತ್ತು ರೀ. ಹಿಂಗಾಗಿ ತಿರುಗಾಡ್ದ್ರಾಗ ಪಜಿ ತೆಗಿಬಿಡ್ತೀರಿ. ಜಮ್ಕಂಡ್ಯಾಗ 3-4 ಅಂಗಡಿ ತಿರುಗಾಡ್ರೂ ಫ್ರಾಕ್ ಸಿಗಲಿಲ್ಲ. ಹಿಂಗಾಗಿ ಬನ್ನಾಟಿಗೆ ಹೋಗಿ ಬರ್ಬೇಕಾರೆ ರಾತ್ರಿ 8 ಆಗಿತ್ತು ರೀ. ಹೊಳ್ಳಿ ಊರಿಗೆ ಬರ್ಬೇಕಾರೆ ಈಗ ಸದ್ಯ ಜಮ್ಕಂಡಿ ಅಂದ್ ನೋಡ್ರದು. ಹಿಂಗಿತ್ರ ಜಮ್ಕಂಡ್ಯಾಗ ನಮ್ಮ ಯಜಮಾನ್ರಿಗನ್ಕ ಇಲ್ದಲ್ಲಿ ಸಂದೆಲ್ಲ ಗೊತ್ತಿರ್ತಾವೆ ರೀ. ಅವ್ರು ಯಾವಾಗ ಹೋಗಿರ್ತಾರೋ ಏನೋ ರೀ. ಅಲ್ಲಿ ಪೂರ್ತಿ ಸಿಟಿ ಅಂದ ಹೊರಗೆ ಬಂದುಬಿಟ್ರಿ ಬೈಪಾಸಿಗೆನ. ಅದೊಂದು ಅನುಕೂಲ ಆಯ್ತು ರೀ. ಹಿಂಗೆ ಬಸ್ ಸ್ಟ್ಯಾಂಡ್ಗೆ ಹೋಗಿ ಹಿಂಗೆ ಬರ್ಬೇಕಾದ್ರೆ ಲೇಟ್ ಆಕತ್ರಿ. ಮತ್ತು ಇಲ್ಲಿ ಒಮ್ಮೆ ಹೊರಗನ ಬೈಪಾಸಿಗೆ ಬಂದುಬಿಟ್ರಿ. ಮತ್ತೀಗ ಫುಲ್ ಬೇಸಿಗೆ ಅಂದ್ರೆ ರೀ ನೈಟ್ ಟೈಮ್ ಗಾಡಿ ಮ್ಯಾಗದು ತಿರುಗಾಡೋ ಟೈಮ್ದಾಗ ಥಂಡಿ ಹತ್ತತ್ರಿ. ಥಂಡಿ ದಿವ್ಸದ್ದಂಗೆ ಅನ್ನಿಸ್ತೈತಿ. ಅದು ಹಿಂಗೆ ಹೊಳಿದಲ್ಲಿ ತಂಪು ನೀರು ಹಾಯ್ಸಿದ್ನೆಲ್ಲ ಇದೆಲ್ಲ ಹೆಚ್ಚು ತಂಪು ಇರ್ತೈತೆ ರೀ. ಮತ್ತು ಒಂದು ಸ್ವಲ್ಪ ಮಡ್ಡಿ ನೆಲ ಮತ್ತು ಒಂದು ಸ್ವಲ್ಪ ಕಡಿಮೆ ಇರ್ತೈತೆ ರೀ ಥಂಡಿ. ಹಿಂಗೆ ಒಂದು ಸ್ವಲ್ಪ ಥಂಡಿ ಐತೆ ನೋಡ್ರಿ. ಈಗ ಎಷ್ಟು ಬೇಸಿಗೆ ಬಂದ್ರೂ ಸಂಚಾನ ಕೆಟ್ಟ ಬಿಸಿಲು ರೀ. ನೈಟ್ ಮುಂಜಾನೆ ಕೆಟ್ಟ ಥಂಡಿ ರೀ. ಚಾರುಗೆ ಏನೇನು ತಂದೆವು, ಫ್ರಾಕ್ ಎಂತ ತಂದೆವ್ರು, ಆಮ್ಯಾಗ ಶೂ ಎಂಥವು ತಂದೆವು, ಆಮ್ಯಾಗ ಸರಾದು ಎಂಥವು ತಂದೆವು ಎಲ್ಲ ಮುಂದಿನ ವ್ಲಾಗೊಳಗೆ ತೋರಿಸ್ತೇನೆ ರೀ ನಾನು ನಿಮ್ಗೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ. ವಿಡಿಯೋ ನೋಡೋದು ಮರಿಬೇಡ್ರಿ. ಸ್ಕಿಪ್ ಮಾಡ್ಲಾರ್ದ ವಿಡಿಯೋ ನೋಡಿರಿ.